ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ನಾವಿವತ್ತು ಕಬಾಬ್ ತಿನ್ನೋಕ್ಕೆ ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇವರು ನಮ್ಮ ಅಕ್ಕ ಮಲ್ಲಿಗೆ ಹೂವಿನ ಗಿಡದ ಥರ ನೆಲದಲ್ಲೇ ಆಡ್ಕೊಂಡ್ಬಿಟ್ಟಿದ್ದಾರೆ. ಇವರು ನಮ್ಮ ವೈಫು, ಮಕ್ಕದಲ್ಲಿ ನಗುನೇ ಇಲ್ಲ. ದಂಡಿಗೆ ಹೆದರಲ್ಲೋ, ದಾಳಿಗೆ ಹೆದರಲ್ಲೋ, ಆದ್ರೆ ಹೆಂಡತಿ ಅಂದ್ರೆ ಡಬಡವ. ಆಮೇಲೆ ಇವ್ರು ನೋಡಿ ದೇಹದಲ್ಲಿ ಮಾಂಸ ಮೂಳೆನೇ ಇಲ್ಲ. ಅವಳು ಅಲ್ಲಲ್ಲಿ ಬಾಯಲ್ಲಿ ಅಲ್ಲೇ ಇಲ್ಲ. ಅವನು ನೋಡಿ ತರಲೆ ನಿಲ್ಸೋದೇ ಇಲ್ಲ. ಸೊ ನಮ್ಮಮ್ಮ ಎಲ್ಲಕ್ಕಾದ್ರೂ ಬರೋದೇ ಇಲ್ಲ. ಸೊ ನನ್ನ ಕಾರ್ದು ಟಾರ್ಪಲ್ ಓಪನ್ ಮಾಡ್ತಾ ಇದ್ದೀವಿ. ಸೊ ಕಬಾಬ್ ತಿನ್ನೋಕ್ಕೆ ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇವಳ ಹೆಸರು ಮೂಳೆ ಅಂತ. ಓಕೆ, ಸೊ ಹೋಗ್ತಾ ನಿಮಗೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು, ಏನು ಅಂತ ಎಲ್ಲ. ಆ್ಯಂಡ್ ಅಲ್ಲಿ ಕಬಾಬ್ ತುಂಬ ಫೇಮಸ್ಸು. ಸೊ ಎಲ್ಲಿ ಸಿಗುತ್ತೆ ಏನು ಎಲ್ಲನೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಫ್ರೆಂಡ್ಸ್ ಎಲ್ಲ ಇವಾಗ ಕಾರ್ ಒಳಗಡೆ ಕುತ್ಕೊತಾ ಇದ್ದೀವಿ, ಬನ್ನಿ ಹೋಗೋಣ. ಕಮಾನ್ ಬೆಟಾಲಿ, ಏನು ಹತ್ತಿ ಅಲ್ಲ. ನಮ್ಮ ಸ್ಕೂಲಲ್ಲಿ ಒಬ್ರು ಟೀಚರ್ ಇದ್ರು, ಅವ್ರ ಹೆಸರು ಏನೋ ಇತ್ತು. ಅವ್ರು ಯಾವಾಗ್ಲೂ ಹಿಂಗೆ ಕಿರ್ತಾ ಇದ್ದದ್ದು ಅಂತ. ಹಂಗೆ ನಮ್ಮಮ್ಮ ಎಲ್ಲ ಟೈಮಲ್ಲೂ ಹಂಗೆ ಕೂಗುತ್ತೆ. ಏಯ್, ಕಾರ್ ಗಲೀಜ್ ಮಾಡ್ಬೇಡ್ರಿ. ಕಾರ್ ಕ್ಲೀನಾಗಿ ಒರ್ಸ್ಕೊಂಡತ್ರಿ, ಹೊಸ ಕಾರು. ಏಯ್ ಬನ್ರಿ ಬೇಗ, ಸನ್ ರೂಫ್ ಓಪನ್ ಮಾಡ್ತೀನಿ, ಬನ್ರಿ ಬೇಗ. ಫಸ್ಟು ನೀನು ಹತ್ತು, ಫಸ್ಟ್ ಒಳಗಡೆ. ನಾನು ಬಾಯಲ್ಲಿ ಅಲ್ಲಿಲ್ಲ, ಎಲ್ಲರೂ ನೋಡಿ. ಯಾಕಮ್ಮ ಈ ಕಡೆ ಒಬ್ರು ಬನ್ರಿ, ಯಾಕೆ? ಕ್ರೀಮ್ ಹಚ್ಚಿದೀನಿ, ಇದಾಗ್ತಿದೆಯಲ್ಲ. ಅಲ್ಲಿ ನೋಡು, ಅಲ್ಲೂ ಸನ್ ರೂಫ್ ಓಪನ್. ಸರಿ ಗೈಸ್, ಹೊರಡ್ತಾ ಇದೀವಿ. ಸೊ ಹೊರಟು ದಾರಿಲಿ ತೋರಿಸ್ತೀವಿ ನಿಮ್ಗೆ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ಎಲ್ಲನೂ ತಿಳಿಸ್ತೀನಿ, ಬನ್ನಿ ಹೋಗೋಣ. ಗೈಸ್, ನಾವಿವಾಗ ತಮಿಳ್ನಾಡು ಕಡೆ ಹೋಗ್ತಾ ಇದ್ದೀವಿ. ಸೊ ಅತ್ತಿಬೇಲೆ ಬಾರ್ಡರ್ ಹತ್ರ ಹೋಗ್ತಾ ಇದೀವಿ. ಸೊ ಅದನ್ನ ದಾಟಿ ಹೋಗ್ಬೇಕು. ಸೊ ಬನ್ನಿ ತೋರಿಸ್ತೀನಿ. ಗೈಸ್, ನಂದು ಇನ್ಸ್ಟಾಗ್ರಾಮ್ ಅಕೌಂಟು ಹ್ಯಾಕ್ ಆಗಿದೆ. ಹ್ಯಾಕ್ ಆಗ್ಬಿಟ್ಟು ಬೇರೆಯವ್ರಿಗೆ ಮೆಸೇಜ್ ಮಾಡಿ ದುಡ್ಡು ಕೇಳ್ತಾ ಇದಾರಂತೆ. ಸೊ ನಾನೇನು ಹೇಳ್ತೀನಿ ಅಂತಂದ್ರೆ, ನಾನೇ ಡೈರೆಕ್ಟಾಗಿ ಹೋಗಿ ಅವ್ರ ಮುಂದೆ ನಿಂತು ದುಡ್ಡು ಕೇಳಿದ್ರೇ ಕೊಡಲ್ಲ. ಇನ್ನು ಅಕೌಂಟ, ನಾನು ಇನ್ಸ್ಟಾಗ್ರಾಮ್ ಅಕೌಂಟ ಹ್ಯಾಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಕೇಳಿದ್ರೆ ಕೊಡ್ತಾರ ಅಂತ. ಸೊ ನನ್ನಂತ ಒಂದು 800 ಫಾಲೋವರ್ಸ್ ಇರೋರ ಅಕೌಂಟ್ನೇ ಹ್ಯಾಕ್ ಮಾಡಿ ಜನಗಳ ಹತ್ರ ದುಡ್ಡು ಕೇಳ್ತಾವ್ರೆ. ಸೊ ಇರ್ಲಿ, ಮುಂದೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೋಣ. ಸೊ ಇವಾಗ ಹೋಗಿ ತಮಿಳ್ನಾಡಿಗೆ ಹೋಗಿ ಕಬಾಬ್ನ ತಿನ್ಕೊಂಡು ಬರೋಣ. ಗೈಸ್, ಇದು ಅತ್ತಿಬೇಲೆ ಹಾಗೂ ತಮಿಳ್ನಾಡಿನ ಬಾರ್ಡ್ರ್ ಇದು. ಸೊ ಹೆವಿ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಈ ಬಾರ್ಡರ್ನ ದಾಟಿ ಹೋಗ್ಬೇಕು. ಸೊ ವೆಯ್ಟ್ ಮಾಡ್ತಾ ಇದೀವಿ. ಎಲ್ಲ ಕುತ್ಕೊಂಡಿದ್ದಾರೆ ನೋಡಿ. ಇಲ್ಲೊಬ್ಳು ಸಂದಿಲ್ ನೋಡ್ತಾವ್ ನೋಡಿ, ಬಗ್ಗಿ. ಟ್ರಾಫಿಕ್ ತುಂಬ ಇದೆ. ಸೊ ಈ ಸೈಡು ಅಷ್ಟು ಟ್ರಾಫಿಕ್ ಇರಲಿಲ್ಲ, ಈ ನಡುವೆ ಟ್ರಾಫಿಕ್ಕು ತುಂಬ ಜಾಸ್ತಿ ಆಗಿದೆ. ಸೊ ಯಾಕಪ್ಪ ಅಂತಂದರೆ ಅಲ್ಲಿ ಚಂದಾಪುರದಲ್ಲಿ ಹಳೆ ಚಂದಾಪುರ ಅಂತ ಒಂದು ಏರಿಯಾ ಇದೆ, ಅಲ್ಲಿ ರೋಡ್ ರೆಡಿ ಮಾಡ್ತಿದ್ದಾರೆ. ಸೊ ಹಂಗಾಗಿ ಟ್ರಾಫಿಕ್ ಜಾಸ್ತಿ ಆಗಿದೆ. ಆ್ಯಂಡ್ ಇದು ಬಾರ್ಡ್ರ್ ಆಗಿರೋದ್ರಿಂದ, ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸೊ ಎಲ್ಲ ಊರಿಗೆ ಹೋಗೋರು ಕೂಡ ಹೋಗ್ತಾ ಇರ್ತಾರೆ. ಸೊ ಹಂಗಾಗಿ ಟ್ರಾಫಿಕ್ ಕೂಡ ಜಾಸ್ತಿ ಇದೆ ಇವತ್ತು. ಸೊ ಕಬಾಬ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇವ್ರು ಕೂತಿದಾರಲ್ಲ ಹಿಂದೆ,
ಇವ್ರ ಅಪ್ಪನೇ ನಮಗೆ ಟೇಸ್ಟ್ ಮಾಡಿಸಿದ್ದು. ಸೊ ಅದನ್ನು ತೋರಿಸ್ಕೊಟ್ಟಿದ್ದು ಕಂಡಿಡ್ದಂಥ ಮಹಾನುಭಾವ ಅವ್ರ ಅಪ್ಪನೇ, ಅಂದರೆ ಆ ಜಾಗನ. ಸೊ ಅವ್ರನ್ನೇ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಹೋಗ್ಬಿಟ್ಟು ಅಲ್ಲಿ ಯಾವ ಪ್ಲೇಸಲ್ಲಿ ಕಬಾಬ್ ಸಿಗುತ್ತೆ, ಯಾವ ಥರ ಇದೆ ಎಲ್ಲನೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಗೈಸ್ ನೋಡಿ, ಯಾವುದೋ ಸಂಘದವ್ರು ಇರಬೇಕು, ಫುಲ್ಲು ಡ್ಯಾನ್ಸ್ ಆಡ್ಕೊಂಡು ಅವ್ರೆ. ಸೂಪರ್. ಫುಲ್ಲು ಖುಷಿ ಆಗ್ಬಿಟ್ಟವ್ರೆ ಗೈಸ್. ಯಾವ ಸಂಘ ಅಕ್ಕ? ಎಲ್ಲಿಗೆ ಟ್ರಿಪ್ಪು? ಮಧುರಯ್ಯ? ಸೂಪರ್ ಗೈಸ್. ಫಸ್ಟ್ ವಿಡಿಯೋ ಮಾಡಿದಾಗ ಬೈತಾರೇನೋಪ್ಪ ಅನ್ಕೊಂಡೆ, ನೋಡಿದ್ರೆ ಅವ್ರಿಗೂ ಮಧುರೈಗೆ ಮಜಾ ಮಾಡ್ಕೊಂಡು ಹೋಗ್ತವ್ರೆ. ಫುಲ್ಲು ಎಲ್ಲ ಅಂಟಿದ್ದೀರವ್ರೆ, ಫುಲ್ಲು ಖುಷಿ ಆಗ್ಬಿಟ್ಟವ್ರೆ. ಯಾವುದೋ ಸಂಘದಿರ್ಬೇಕು, ಯಾವುದೋ ಸಂಘದ ದುಡ್ಡು ಎತ್ಕೊಂಡು, ಇಲ್ಲ ಮೋಸ್ಟ್ಲಿ ಗೌರ್ಮೆಂಟ್ 2,000ನೇ ಇರ್ಬೇಕು ನನ್ನ ಪ್ರಕಾರ. ಹೌದಾ? ಇನ್ನೂ ಬಂದಿಲ್ವಾ? ಇರ್ಬೇಕು ಮೋಸ್ಟ್ಲಿ. ಗೈಸ್ ಇಲ್ಲಿ ನಾವು ರೈಟಿಗೆ ತಗೊಬೇಕು, ಈ ಬ್ರಿಡ್ಜ್ ಕೆಳಗಡೆ ಹೋಗ್ಬೇಕು. ಬ್ರಿಡ್ಜ್ ಕೆಳಗಡೆ ಹೋಗಿ ಮತ್ತೆ ಬ್ರಿಡ್ಜ್ ಕೆಳಗಡೆ ಲೆಫ್ಟಿಗೆ ತಗೊಬೇಕು. ಈ ಜಾಗನ ಮೂಕನ್ಪಲ್ಲಿ ಅಂತಾನು ಕರೀತಾರೆ. ನನ್ನ ತೋರಿಸ್ತೀನಿ ಫಸ್ಟ್. ಅಲ್ಲ ಬ್ರಿಡ್ಜ್ ಎಲ್ಲ ತೋರ್ಸೋದ್ ಬೇಡ. ಸ್ವಲ್ಪ ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಸರಿ ಇಲ್ಲ. ಅಲ್ಲ ಅವ್ರು ರೋಡ್ ತೋರಿಸ್ಬೇಕಲ್ಲ. ರೋಡ್ ತೋರಿಸ್ತೀನಿ. ಮತ್ತೆ ನೋಡಿ, ಇಬ್ರು ಪೊಲೀಸರು ನಿಂತಿರ್ತಾರೆ ಯಾವಾಗ್ಲೂ. ಅಲ್ಲ ನೋಡಿ, ಇಲ್ಲಿ MK ಕಿಚನ್ ಅಂತ ಇದೆ, ಸಾರಿ MK ಚಿಕನ್ ಅಂತ ಇದೆ. ಸೊ ಇಲ್ಲೇನೆ ಫೇಮಸ್ ಕಬಾಬು ಅಂಡ್ ಸೂಪ್ ಸಿಗೋದು. ಸೊ ಜಾಗ ಇಲ್ಲ, ಪಾರ್ಕಿಂಗ್ ಇಲ್ಲ. ಸೊ ಅದಕ್ಕೆ ಮುಂದೆ ಇಲ್ಲೆಲ್ಲಾರು ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗಿ ಪಾರ್ಸಲ್ ಮಾಡಿಸ್ಕೊಂಡ್ ಬರ್ಬೇಕು. ಇಲ್ಲಿ ಎಲ್ಲೂ ಜಾಗನೇ ಇಲ್ವಲ್ಲಪ್ಪ. ಗೈಸ್ ಪಾರ್ಕಿಂಗ್ ಇರಲ್ಲ, ಸ್ವಲ್ಪ ನೋಡ್ಕೊಬೇಕು. ಇಲ್ಲೇ ಹಾಕ್ಬಿಟ್ಟು ಹೋಗ್ತೀನಿ. ಗೈಸ್ ಇಲ್ಲಿ ಕಬಾಬ್ ಸಿಗುತ್ತೆ, ಫುಲ್ ಫೇಮಸ್ಸು. ಆ್ಯಂಡ್ 100 ರೂಪಾಯಿಗೆ 4 kg ಕೊಡ್ತಾರೆ. ಸೊ ಸಖತ್ ಫೇಮಸ್ಸು. ಸೊ ನೋಡಿ ಕ್ರೌಡ್ ಎಷ್ಟಿದ್ದಾರೆ ಅಂತ. ಯಾವಾಗ ಬಂದರೂ ನೀವು ಹೆವಿ ಕ್ರೌಡ್ ಇರುತ್ತೆ. ಸೊ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತಂದರೆ ಸಾರಿ. ನೋಡಿ ಸೂಪು, ಫಸ್ಟು ನಮ್ಮ ಕಡೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಫಸ್ಟು ತೂಕ ಹಾಕ್ಬಿಟ್ಟು ಆಮೇಲೆ ಎಣ್ಣೆಲಿ ಹಾಕ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಎಣ್ಣೆಲಿ ಹಾಕ್ಬಿಟ್ಟು ಆಮೇಲೆ ತೂಕ ಮಾಡಿ ಕೊಡ್ತಾರೆ. ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟಿ ಆಗಿದೆ. ನೋಡಿ ಜ್ಯೂಸಿ ಆಗಿದೆ, ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಆ್ಯಂಡ್ ಇದು ಬರೋದು ಹೊಸೂರಿಗಿಂತ ಸ್ವಲ್ಪ ಹಿಂದೆ ಮೂಕಂಡ್ಪಳ್ಳಿ ಅಂತ ಒಂದು ಜಾಗ ಸಿಗುತ್ತೆ. ಸೊ ಈ ಜಾಗದಲ್ಲಿ ಸಿಗುತ್ತೆ, ನಾನು ತೋರಿಸಿದ್ನಲ್ಲ MK ಚಿಕನ್ ಅಂತ ಐತಲ್ಲ, ಅಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಸೂಪು, ಕಾಡ ಮತ್ತು ಫ್ರಾನ್ಸು ಇವೆಲ್ಲ ಸಕ್ಕತ್ತಾಗಿರುತ್ತೆ. ಸೊ ಅದನ್ನು ತಿಂತಾ ತೋರಿಸ್ತೀನಿ. ಸೊ ಬನ್ನಿ. ಎಕ್ಸಾಕ್ಟ್ ಲೊಕೇಶನ್ ಅಂತ ಅಂದರೆ ಇಲ್ಲಿ ಚೆನ್ನೈ ಸಿಲ್ಕ್ ಸಿಗುತ್ತೆ. ಚೆನ್ನೈ ಸಿಲ್ಕ್ಸ್ ಪಕ್ಕದಲ್ಲಿ ಒಂದು ರಿಲಯನ್ಸ್ ಟ್ರೆಂಡ್ ಇದೆ. ಈ ರಿಲಯನ್ಸ್ ಟ್ರೆಂಡ್ ಪಕ್ಕದಲ್ಲೇ ಸೊ ನೋಡಿ ಇಲ್ಲಿದೆ. ಸೊ ಇಲ್ಲಿ ಸೂಪು, ಡಿಫ್ರೆಂಟ್ ಫಿಶಸ್ಸು ಎಲ್ಲನೂ ಸಿಗುತ್ತೆ, ಸಕ್ಕತ್ತಾಗಿರುತ್ತೆ. ಸೊ ಬನ್ನಿ ಹೋಗಿ ಇವಾಗ ಸೂಪ್ ತೊಗೊಂಡು ಬರೋಣ, ಅದ್ರ ಟೇಸ್ಟ್ ನೋಡೋಣ. ಗೈಸ್ ನೋಡಿ ಇಲ್ಲಿ ಸೊ ಇಲ್ಲಿ ಫೇಮಸ್ಸು ಸೂಪ್ಗೆ. ಸೊ ಪ್ಲೇನ್ ಸೂಪು, ಕಾಲು ಸೂಪು, ಮೊಟ್ಟೆ ಸೂಪ್ ಎಲ್ಲನೂ ಸಿಗುತ್ತೆ.
ಆ್ಯಂಡ್ ಸ್ಪೈಸಿ ಆಗಿರುತ್ತೆ, ಸಖತ್ತಾಗಿರುತ್ತೆ. ಹಿಂಗೆ ಮೂಣ್ ಸೂಪ್. எவ்வளோ ப்ரோ சூப்பு? ஒரு சூப்பு எவ்வளோ? ஒரு சூப்பு பிளேன் சூப்பு எவ்வளோ? ஒரு சூப்பு நார்மல் வந்து 40 ரூபா. ஓகே ஓகே. இங்கே சாப்பிட்றதுக்கு ಸೊ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಬಾಬ್ಸು ಆ್ಯಂಡ್ ಫಿಶ್ಶು ಎಲ್ಲನೂ ಸಿಗುತ್ತೆ ಇಲ್ಲಿ. ಸಕ್ಕತ್ತಾಗಿರುತ್ತೆ, ಎಲ್ಲ ರೀಸನಬಲ್ ರೇಟಲ್ಲೇ ಸಿಗುತ್ತೆ. ಸೊ ಬಂದು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ನೀವೇ ಸರಿ ಬಂದಿದ್ದೀರಾ? ಜಾಸ್ತಿ ಸರಿ. ಗೈಸ್ ನೋಡಿ, ನಮ್ಮ ಮನೆಯವರೆಲ್ಲ ಸರಿಯಾಗಿ ಹೊಡಿತವ್ರೆ. ಸೂಪು ಕಬಾಬು ಎಲ್ಲ ಎಳಿತವ್ರೆ. ಬೇಕು ಅಂತ ಹಂಗೆ ತಿಂತೀಯಲ್ಲ ಆಲೋಚನಾ. ಕ್ಯಾಮ್ರಾ ಆನ್ ಮಾಡಿದ ಕೂಡಲೇ ಡಿಫ್ರೆಂಟ್ ವೇಲೆ ತಿಂದೆ. ಹೆಂಗಿದೆ ಸೂಪ್? ಹೆಂಗಿದೆ? ನಮ್ಮ ಅಕ್ಕ 50 ಪೈಸೆ ಆ್ಯಕ್ಟಿಂಗ್ ಮಾಡೋದ್ರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾಳೆ. ಸುಭಿಕ್ಷಾ ಹೆಂಗಿದೆ? ನಾವು ರೆಗ್ಯುಲರ್ ಆಗಿ ಬರೋರು ಅಂತೀಯ ನೀನು. ಈ ಕಡೆ ಬಾ ಅಮ್ಮ. ಲೋಚನಾ ಈ ಕಡೆ ಬಾ. ಗೈ ಸೂಪ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ಮೊಟ್ಟೆ ಸೂಪು, ಕಾಲು ಸೂಪು ಎಲ್ಲನೂ ಸಿಗುತ್ತೆ, ಎಲ್ಲನೂ ಸಕ್ಕತ್ತಾಗಿರುತ್ತೆ. ಸೊ 50 ರುಪೀಸು ಸೂಪ್ಗೆ, ಪ್ಲೇನ್ ಸೂಪ್ಗೆ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ, ಹೇಗಿದೆ ಟೇಸ್ಟು ಸೂಪ್ದು ಅಂತ ನಿಮ್ಗೆ ಹೇಳ್ತೀನಿ. ವಿಡಿಯೋ ಮಾಡ್ತಾ ಮಾಡ್ತಾ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ಕೊಂಡು ಮಾಡೇ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಾದ್ಮೇಲೆ ಆಮೇಲೆ ನೋಡ್ತೀನಿ ವಿಡಿಯೋನ ಮಾಡಿ. ಸೊ ಗೈಸ್ ಇಲ್ಲಿ ನೋಡಿ, ಸೂಪು ಸಕ್ಕತ್ತಾಗಿದೆ, ಖಾರವಾಗಿ ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಒಂದೊಂದೇ ತಗೋ ಇನ್ನೂ 10 ಪ್ಲೇಟ್ ತಗೋಣ. ಒಂದೊಂದೇ ತಗೋ. ಸೂಪ್ ಜೊತೆ ಕಬಾಬು ಸಕ್ಕತ್ತಾಗಿದೆ. ಓಹೋ, ಸೂಪ್ಗೆ ಮತ್ತು ಕಬಾಬ್ಗೆ ಒಳ್ಳೆ ಕಾಂಬಿನೇಷನ್. ಬಟ್ ಮನೆಗೆ ಹೋದ ಕೂಡಲೇ ಸೌತೆಕಾಯಿ ಆಮೇಲೆ ನಿಂಬೆಹಣ್ಣು ಜ್ಯೂಸು ತಗೊಂಡು ಕುಡಿಲೇಬೇಕು. ಇಲ್ಲ ಅಂತಂದರೆ ಸಿನಿಮಾನ ಇದು. ಅಯ್ಯಮ್ಮ ಅಪ್ಪ ಆನಂದ ಪರಮಾನಂದ. ಅಯ್ಯೋ ನಾಳೆ ಬೆಳಗ್ಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅವಂದೇ ಖಾರ ಅಂತ ಅದು. ಆ ಪ್ಲೇಟ್ ಖಾಲಿ ಆಗಿರೋದಕ್ಕೆ ಕೆಳಗೆ ಬಿಡ್ತಾ ಇದ್ದೀವಿ. ಫುಲ್ ಇದ್ರೆ ಕೆಳಗೆ ಬಿಡ್ತಾ ಇದ್ದ. ಅಪ್ಪು ಹೆಂಗಿತ್ತು? ಸೂಪರಾ? ಕಬಾಬ್ ಚೆನ್ನಾಗಿತ್ತಾ? ಸೂಪ್ ಹೆಂಗಿತ್ತಪ್ಪು? ಸೂಪರ್ ಆಗಿತ್ತಂತೆ. ಗೈಸ್ ಇದೊಂದು ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ಪರೋಟ, ಎಗ್ ರೈಸು ಎಲ್ಲ ಸಿಗುತ್ತೆ ಅಂತ ನೋಡೋಣ ಅಂತ. ಆ್ಯಂಡ್ ಮೊಟ್ಟೆ ಕಲ್ಲಕ್ಕಿ ತಿನ್ನಬೇಕು ಅಂತ ಒಂದು ಆಸೆ ಇದೆ, ಅದು ಸಿಗುತ್ತಾ ಕೇಳೋಣ ಬನ್ನಿ. ಸೊ ಈಗ ಸಾಂಗೆಲ್ಲ ಫೇಮಸ್ ಅಲ್ಲ ಮೊಟ್ಟೆ ಕಲ್ಲಕ್ಕಿ ಅಂತ, ಅದೆಲ್ಲ ಸಿಗುತ್ತಾ ಅಂತ ಕೇಳ್ಕೊಂಡು ತಿನ್ಕೊಂಡು ಟೇಸ್ಟ್ ಮಾಡ್ಕೊಂಡು ಹೆಂಗಿದೆ ಟೇಸ್ಟ್ ಅಂತಲೂ ಹೇಳ್ತೀವಿ. ಸೊ ಬನ್ನಿ ಒಳಗೆ ಹೋಗೋಣ. ಹೋಟ್ಲ್ ಒಳಗಡೆ ಹೆಂಗಿದೆ, ಸೊ ಒಳಗೆ ಹೋಗಿ ಏನಿದೆ ಅಂತ ಕೇಳೋಣ.
ಬನ್ನಿ ಗೈಸ್, ನಮ್ಮನೆಯವರೆಲ್ಲ ಹೋಗ್ತಾ ಇದ್ದಾರೆ ಒಳಗಡೆ. ಹೊಟ್ಟೆನೇ ತುಂಬಿಲ್ಲ ಅಂತಾಳೆ, ಹೊಟ್ಟೆನೇ ನನ್ನ ಮಗ ಐಸ್ ಕ್ರೀಮ್ ಎಲ್ಲಿ ನೋಡ್ತಾನೋ ಅಲ್ಲಿ ಶುರು ಮಾಡ್ತಾನೆ. ಗೈಸ್ ಟ್ರೆಡಿಷನಲ್ ಆಗಿ ನೋಡಿ ಎಲ್ಲರಿಗೂ ಬಾಳೆದೆಲೆ ಹಾಕಿದ್ದಾರೆ. ಸೊ ಇವಾಗ ನಾವು ಆರ್ಡ್ರ್ ಮಾಡಿರೋದು ಕುತ್ತು ಪರೋಟ ಆ್ಯಂಡ್ ಮೊಟ್ಟೆ ಕಲಕ್ಕಿನ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಬೇಕು. ಸೊ ಅದು ಬಂದಮೇಲೆ ತೋರಿಸ್ತೀವಿ. ಕುತ್ತು ಪರೋಟ ಅಂದರೆ ಇದೆ ಅಂತೆ. ಸೊ ನಾವೆಲ್ಲ ಆಶ್ಚರ್ಯ ಆಗೋದು, ಮಾಮೂಲಿ ಪರೋಟ ಥರ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಇದು ಕುತ್ತು ಪರೋಟ ಹಿಂಗಿರುತ್ತೆ ಅಂತ ಗೊತ್ತಾಗಲಿಲ್ಲ. ಸೊ ಇದನ್ನು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಎಲ್ರಿಗೂ ಸೇರಿಸಿ ಒಂದು ತೊಗೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಬರೀ ನಾರ್ಮಲ್ ಪರೋಟ ಹೇಳಿದ್ದೀವಿ. ಸೊ ಇದನ್ನೆಲ್ಲರೂ ಶೇರ್ ಮಾಡ್ಕೊತೀವಿ. ಗೈಸ್ ಇದು ನಾರ್ಮಲ್ ಪರೋಟ ಆ್ಯಂಡ್ ಇದು ಮೊಟ್ಟೆ ಕಲಕ್ಕಿ. ಸೊ ಟೇಸ್ಟ್ ಮಾಡೋಣ ಬನ್ನಿ. ಕರೆಕ್ಟಾಗಿದೆ. ಮೊಟ್ಟೆ ಕಲಕ್ಕಿ ಚೆನ್ನಾಗಿದೆ. ಇದೇ ಮೊಟ್ಟೆ ಕಲಕ್ಕಿ. ಗೈಸ್ ಊಟ ಚೆನ್ನಾಗಿಲ್ಲ ಅಂತ ಇನ್ನೂ ನಮ್ಮ ಅಕ್ಕ ನಮ್ಮ ಇಬ್ಬರು ಹೊಡಿತಾನೆ ಅವ್ರೆ ನೋಡಿ, ಬಾರಿಸ್ತಾನೆ ಅವ್ರೆ, ಸ್ಟಾಪೇ ಮಾಡಿಲ್ಲ. ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ, ನೋಡ್ತಾ ಇದೀವಿ ಯಾವ ಸೋಡಾ ಅಂತ. ಗೈಸ್ ನೋಡಿ ಇಷ್ಟೆಲ್ಲ ವೆರೈಟಿ ಇದೆ. ಕ್ರಾಬ್ಸ್ ಇದೆ, ಚಿಕನ್ನು, ಮಟನ್ನು, ಎಲ್ಲ ವೆರೈಟೀಸೂ ಇದೆ ಅಂತ ಇಲ್ಲಿ. ಆ್ಯಂಡ್ ಗ್ರಿಲ್ಲು ಎಲ್ಲ ಸಿಗುತ್ತೆ ಅಂತ ನೋಡಿ ಇಲ್ಲಿ. ಮೆನು ನೋಡಿ. ಎಲ್ಲ ಸೋಡಾಗಳು ಇಸ್ಕೊಂಡು ಕುಡಿಯೋಕೆ ರೆಡಿಯಾಗಿ ಬರ್ತಾವ್ರೆ. ಗೈಸ್ ಕುತ್ತು ಪರೋಟ ತೊಗೊಂಡಿದ್ವಿ, ಎಲ್ಲರೂ ಒಂದೊಂದು ಕುತ್ತು ಪರೋಟ ತೊಗೊಂಡ್ಬಿಟ್ಟಿದ್ವಿ. ಕುತ್ತು ಪರೋಟ ನೋಡಿದ ಕೂಡಲೇ ಕುತ್ತಿಗೆಗೆ ಬಂದಂಗೆ ಆಗೋಯ್ತು. ಎಲ್ಲ ವಾಪಸ್ ಕೊಟ್ಬಿಟ್ಟು ಒಂದೇ ಒಂದು ಕುತ್ತು ಪರೋಟ ತೊಗೊಂಡು ನಾರ್ಮಲ್ ಪರೋಟ ತೊಗೊಂಡು ತಿಂದ್ಬಿಟ್ಟು ಬಂದ್ವಿ. ಸೊ ನಾರ್ಮಲ್ ಪರೋಟನೂ ಫುಲ್ಲು ಕುತ್ತಿಗೆಗೆ ಬಂದ್ಬಿಟ್ಟಿದೆ. ಅದಕ್ಕೆ ಸೋಡಾ ತೊಗೊಂಡು ಎಲ್ಲರೂ ಸೋಡಾ ತೊಗೊಂಡು ಕುಡಿತಾ ಇದ್ದೀವಿ. ಸೊ ಗ್ರೀನು, ಇದ್ಯಾವುದು ಪಿಂಕು, ವೈಟು, ಬ್ಲೂ, ಸಾರಿ ಗ್ರೀನ್ ಅಲ್ಲ ಅದು ಬ್ಲೂ. ಕಲರ್ ಬ್ಲೈಂಡ್ ಆಗಿಬಿಟ್ಟಿದೆ ನನಗೆ. ಇನ್ನೂ ಸ್ವಲ್ಪ ಜೋರಾಗಿ ಆರಿಸ್ಬೇಕು. ಹಿಂಗೆ ಕೂಲು ಕೊಟ್ಟು ಹಿಂಗೆ ಆರಿಸ್ಬಿಟ್ರೆ ಅದು ಗೋಲಿ ಕೆಳಗೆ ಹೋಗಿದ್ದು. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ನನ್ನ ಫ್ಲೇವರ್ ಚೆನ್ನಾಗಿದೆ. ಹೌದಾ? ನಿಂದು ತೆಗ್ದ ಅವಳಿಗೆ ತೆಕ್ಕೊಡಮ್ಮ. ಅವಳಿಗೆ ನೀನ್ ಬೇರೆ ತಗೋಬೇಕಾಗಿತ್ತು. ಲೋಚನ ಇಬ್ರು ಒಂದೇ ತರ ತಗೊಂಬಾರ್ದು, ಬೇರೆ ಬೇರೆ ಟೇಸ್ಟ್ ಮಾಡ್ಬೇಕು. ಇಟ್ಬಿಟ್ಟು ಬರ್ಲಾ ನೋಡು. ಇಟ್ಬಿಟ್ಟು ಬರ್ಲಾ ಅಂದ್ರೆ ಮತ್ತೊಂದ್ಸರಿ ಹೋದ್ರೆ ಅಲ್ಲಿ ತಟ್ಟೆ ಎತ್ತಕ್ಕೆ ಹಾಕೊಂಡ್ಬಿಡ್ತಾರೆ ನೀನು. ಸೊ ಗೈಸ್ ಇವಾಗ ಆಯ್ತು, ಎಲ್ಲ ಮುಗೀತು, ಎಲ್ಲಾನು ತಿಂದ್ವಿ, ಎಲ್ಲಾನು ಟೇಸ್ಟ್ ಮಾಡಿದ್ವಿ, ನಿಮ್ಗೂ ಹೇಳಿದ್ವಿ. ಬಟ್ ಇಲ್ಲಿ ನಮಗೆ ಕುತ್ತು ಪರೋಟ ನಮ್ಗೆ ಗೊತ್ತಿರಲಿಲ್ಲ, ಬಟ್ ಹಿಂಗೆ ಇರೋದೇನೋ ನನಗೂ ಗೊತ್ತಿರಲಿಲ್ಲ. ಸೊ ತಿಂದ್ವಿ. ಅಂಡ್ ಮೊಟ್ಟೆ ಕಲಕ್ಕೆ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಓಕೆ ಗೈಸ್ ಎಲ್ಲಾನು ಚೆನ್ನಾಗಿತ್ತು ಅಂಡ್ ಇವತ್ತಿನ ದಿನ ಮುಗೀತು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ಥರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಂಡ್ ಮುಂದಿನ ವ್ಲಾಗಲ್ಲಿ ಕಾಣಿಸ್ಕೊತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. ಬಾಯ್ ಹೇಳಿ. ಇರಮ್ಮ ಪಪ್ಪಗೆ ಸ್ವಲ್ಪ